ಅಲ್ಲ ಮಾವ, ನಾವೆಲ್ಲರೂ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀವಿ, ಇವ್ರಿಗೆ ಮಾತ್ರ ಏನಾದರೂ ಒಂದು ಕೊಂಕು ಮಾತಾಡ್ತಾ ಇದ್ರೆ ತಿಂದನ ಅರ್ಗದೇ ಇಲ್ಲ ಅಲ್ವೇನ್ರಿ? ನಾನು ಹೇಳಿದ್ರಲ್ಲಿ ಏನೇ ತಪ್ಪಿದೆ? ಅವಳನ್ನು ಫೋನ್ ಮಾಡೋಕ್ಕಾಗಲ್ವಾ? ಅಷ್ಟೊಂದು ಬಿಸಿನಾ ಅವಳು? ಒಟ್ಟಲ್ಲಿ ಏನೋ ಒಂದು ಹೇಳ್ದಿದ್ರೆ ಆಗೋದೇ ಇಲ್ಲ ನಿಮಗೆ ಅಲ್ಲ? ಅತ್ತೆ ಮಾವ, ಜಾನು ಫೋನ್ ಮಾಡಿದ್ದಾಳೆ. 100 ವರ್ಷ ಆಯ್ಸು ಅವಳಿಗೆ, ನೋಡಿದ್ರಾ? ವಿಡಿಯೋ ಕಾಲ್ ಮಾಡಿದ್ದಾಳೆ. ಅಪ್ಪ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಿನ್ನ ನಿಮ್ಮಣ್ಣ ಆಡ್ಕೋತಾ ಇದ್ದ ನೋಡಿ, ನಿಮ್ಮ ಮುದ್ದಿನ ಮಗಳು ನಿಮ್ಮ ಹುಟ್ಟುಹಬ್ಬನೇ ಮರ್ತು ಬಿಟ್ಟಿದ್ದಾಳೆ ಅಂತ. ಅಪ್ಪ, ಆಗ್ಲಿಂದ ಫೋನ್ ಮಾಡ್ಬೇಕು ಅಂತಾನೆ ಅನ್ಕೋತಿದ್ದೆ, ಯಾಕೋ ಸ್ವಲ್ಪ ಸುಸ್ತಾಗ್ತಿತ್ತು, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಇರು, ನೀನ್ ಅಳಿಯಂದ್ರು ನಿಂಗೆ ವಿಶ್ ಮಾಡ್ಬೇಕಂತೆ. ನಮಸ್ತೆ ಮಾವ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒನ್ಸ್ ಅಗೇನ್. ನಮಸ್ಕಾರ ಹೇಳಿ ಅಂದ್ರೆ ಥ್ಯಾಂಕ್ ಯು. ಅಪ್ಪ, ನಿಂಗೆ ಪ್ರತಿ ವರ್ಷ ಕೇಕ್ ಕಟ್ ಮಾಡಿಸ್ತಾ ಇದ್ದಿದ್ದು, ಎಲ್ಲರ ಜೊತೆ ನಿಂತ್ಕೊಂಡು ಚಪ್ಪಾಳೆ ತಟ್ತಾ ಇದ್ದಿದ್ದು ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಈ ವರ್ಷ. ಇರ್ಲಿ ಬಿಡಮ್ಮ, ಭಗವಂತನ ಆಶೀರ್ವಾದದಿಂದ ಮುಂದಿನ ವರ್ಷನೂ ಇರ್ತೀನಿ. ಆಗ ನಮ್ಮ ಮನೆಗೆ ಇನ್ನೊಬ್ರು ಅತಿಥಿ ಬಂದಿರ್ತಾರೆ, ಅವ್ರ ಜೊತೆ ಇನ್ನೂ ವಿಜೃಂಭಣೆಯಿಂದ ಆಚರಿಸೋಣ. ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಹೌದು ಮಗಳೇ, ಈ ಪರಿಸ್ಥಿತಿಲಿ ನಾವ್ ಯಾರಾದ್ರೂ ಒಬ್ರು ನಿನ್ ಜೊತೆ ಇದ್ದಿದ್ರೆ ನಮಗೂ ಸಮಾಧಾನ ಆಗಿರೋದು. ಬರೀ ಬಾಯಿ ಮಾತಲ್ಲಿ ಹೇಳಿ ಅಷ್ಟೇ. ಒಬ್ರಾದ್ರೂ ನನ್ನ ನೋಡ್ಕೊಂಡು ಹೋಗಕ್ ಬಂದ್ರ? ಇಷ್ಟು ಬೇಗ ಮಗಳ ಮೇಲೆ ಪ್ರೀತಿ ಕಡಿಮೆ ಆಗೋಯ್ತಾ ನಿನ್ಗೆ? ಹಾಗೆಲ್ಲ ಹೇಳ್ಬೇಡ ಜಾನು, ನಮ್ಮೆಲ್ರಿಗೂ ಬಂದು ನೀನು ನೋಡಬೇಕು ಅಂತ ಆಸೆ. ಆದ್ರೆ ಏನು ಮಾಡ್ತೀಯಾ, ಇಲ್ಲಿ ಎಲ್ರಿಗೂ ಒಂದಲ್ಲ ಒಂದು ಕೆಲಸ. ಅಜ್ಜಿ ಅಂತೂ ನಿನ್ನ ನೋಡೋದಕ್ಕೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ನಮ್ ಯಾರಿಗೂ ಅಲ್ಲಿಗೆ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಆಗ್ತಾ ಇಲ್ಲ. ಹೌದು ಮಗಳೇ, ಬಿಡು ಮಾಡ್ಕೊಂಡು ನಿನ್ನ ನೋಡೋದಕ್ಕೆ ಅಲ್ಲಿಗೆ ಬರ್ತೀವಿ. ಜಾನು, ನಿಮ್ಮಣ್ಣನ ಕೊಟ್ಟೆ. ಜಾನು, ನಿನಗೆ ಅಲ್ಲಿರೋದು ಕಷ್ಟ ಆಗುತ್ತೆ ಅಂದ್ರೆ ಇಲ್ಲೇ ಬಂದ್ಬಿಡು, ನಾವೇ ಎಲ್ಲ ನೋಡ್ಕೋತೀವಿ. ನೋಡಿದ್ರತ್ತೆ, ಅವಳು ಹೆಂಗೂ ಬರೋದಿಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ನಿಮ್ಮಗ ಬಾಬಾ ಅಂತ ಒತ್ತಾಯ ಮಾಡ್ತಿದ್ದಾರೆ. ಇಲ್ಲ ಅಣ್ಣ, ನಾನು ಎಲ್ಲೂ ಜರ್ನಿ ಮಾಡಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ, ಅದಕ್ಕೆ ನಾನು ಎಲ್ಲೂ ಬರೋಕ್ಕಾಗಲ್ಲ. ಅದು ಅಲ್ಲದೆ ನನ್ನಲ್ಲಿ ಬಂದ್ಬಿಟ್ರೆ ಇವರೊಬ್ಬರೇ ಆಗ್ಬಿಡ್ತಾರಲ್ಲ. ಗಾಡಿ ಯಾಕೆ ನಿಲ್ಸಿದ್ರಿ? ಮೇಡಮ್ ಅವರೇ ಬನ್ನಿ, ಒಂದು ಎಳ್ಳೀರು ಕುಡಿಯಮ್ಮ. ನಂಗೆ ಬೇಡ. ಹೋಗ್ಲಿ ಬಿಡಿ, ನಂಗೂ ಬೇಡ. ಥ್ಯಾಂಕ್ಸಾ? ನಂಗೆ? ನಿಮಗೇನೆ. ನಂಗೆ ಯಾಕೆ ಮೇಡಮ್ ಅವರೇ, ಅಂಥ ಗನಂದರಿ ಕೆಲಸ ನಾನೇನು ಮಾಡಿದೆ? ಅದು ನಮ್ಮಪ್ಪ ಬರ್ತ್ಡೇನ ನೆನಪು ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ಅಯ್ಯೋ ಇರ್ಲಿ ಬಿಡಿ ಮೇಡಮ್ ಅವರೇ, ಎಷ್ಟೇ ಆಗ್ಲಿ ನಮ್ಮ ಮಾವ ಅಲ್ವೇ. ಅಂದ್ರೆ ಲಕ್ಷ್ಮತಿ ಅವ್ರ ಯಜಮಾನ್ರಲ್ವೇ ಅಂದೆ. ಮೇಡಮ್ ಅವರೇ, ಎಳ್ನೀರಿಂಗೂ ಬೇಡ ಅಂದ್ರಿ, ಬನ್ನಿ ಜ್ಯೂಸ್ ಕುಡಿಯಮ್ಮ. ನನಗೆ ಬೇಡ ಅಂತ ಹೇಳದ್ನಲ್ಲ, ಈಗಾಗಲೇ ನಿಮಗೆ ವಾಚದು ದುಡ್ಡು ಕೊಡಬೇಕು. ಈಗ ಎಳ್ನೀರು ಜ್ಯೂಸು ಅಂತ ನಿಮಗೆ ಇನ್ನೂ ಒಂದಷ್ಟು ದುಡ್ಡು ಕೊಡಬೇಕಾಗತ್ತೆ. ಅಯ್ಯೋ ಮೇಡಮ್ ಅವರೇ, ನೀವು ಅದೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ನನಗೆ ಯಾರು ದುಡ್ಡು ಬೇಡ, ಮನೆಗೆ ಹೋಗಿದ ತಕ್ಷಣ ನಿಮ್ಗೆ ಕೊಟ್ಬಿಡ್ತೀನಿ. ಮೇಡಮ್ ಅವರೇ, ಆ ಅಂಗಡಿಯವನು ನಮ್ಮವನೇ ಅಂದ್ಮೇಲೆ ಅವನೇನು ದುಡ್ಡು ಕೇಳೋದಿಲ್ಲ ಬಿಡಿ. ಅವ್ನು ಕೇಳಲ್ಲ ಅಂತ ನಾವು ಕೊಡದೇ ಇರೋಕ್ಕಾಗತ್ತಾ? ಮೇಡಮ್ ಅವರೇ, ಹೌದೌದು ಮೇಡಮ್ ಅವರೇ, ಅವ್ನು ಕೇಳೋದಿಲ್ಲ ಅಂತ ಅವ್ನು ದುಡ್ಡನ್ನ ನಾವು ಮಡಿಕೊಳಕಾಯ್ತದ? ಇಲ್ಲ ಇಲ್ಲ ಇಲ್ಲ, ಕೊಟ್ಬಿಡ್ಬೇಕು. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಕಾಗಿಲ್ಲ, ಬನ್ನಿ ಹೊರಡೋಣ. ಆಕ್ಟಿಂಗು ಅದು ನಮ್ಮ ಬ್ಲಡ್ ಅಲ್ಲೇ ಐತೆ ಮೇಡಮ್ ಅವರೇ. ಅವ್ರು ಹೋಗೋದಕ್ಕೆ ನಾನು ಬೇಡ ಅಂತಿಲ್ಲ ರೀ, ಆದ್ರೆ ಅಷ್ಟು ದೂರ ಅವ್ರೊಬ್ಬರನ್ನೇ ಕಳ್ಸೋದಕ್ಕೆ ನನಗೆ ಭಯ ಆಗ್ತಾ ಇದೆ. ಹೋಗ್ಲಿ, ನೀವಾದ್ರೂ ಜೊತೆ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಅಂದ್ರೆ ನನ್ಗೊಂದು ಧೈರ್ಯ ಬರುತ್ತೆ. ಆದ್ರೆ ನಿಮ್ಗೂ ಕೆಲ್ಸ ಇದೆ, ಅದಕ್ಕೆ ನಾನ್ ಬಿಡುವಾದಾಗ ಹೋಗೋಣ ಅಂತ ಹೇಳ್ತಿದ್ದೀನಿ.
ಅಷ್ಟೇ ತಾನೇ? ಅದಕ್ಕೆ ತಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ, ಕಳ್ಸ್ಕೊಡು. ಅಲ್ಲ ರೀ, ಏನ್ರಿ ವ್ಯವಸ್ಥೆ ಮಾಡ್ತೀರಾ? ನಾ ಹೇಳಿದ್ನಲ್ಲ ಮಾಡ್ತೀನಿ ಅಂತ, ಏನೋ ಮಾಡ್ತೀನಿ ಬಿಡು. ಓ ಏನಮ್ಮ ವೀಣಾ, ಹಾಗಾದರೆ ಮೊಮ್ಮಗಳ ಮನೆಗೆ ಹೋಗೋದಕ್ಕೆ ಎಲ್ಲ ಲಿಸ್ಟ್ ಮಾಡಿಸ್ತಿದಾರ, ಏನೇನು ಸಾಮಾನು ಬೇಕು ಅಂತ? ಹ್ಞೂ ಮಾವ, ಹನುಮಂತನ ವಾರ ಥರ ಇದೆ. ಸರಿ ಸರಿ, ಆಗಲಿ, ಮಾಡಿ ಕಳಿಸ್ಕೊಳ್ಳೋಣ. ಅತ್ತೆ, ನನ್ಗೀಗ ಸಮಾಧಾನ ಆಗ್ತಿದೆ. ನಿಮ್ಮೊಬ್ಬರನ್ನೇ ಹೇಗೆ ಕಳ್ಸೋದು ಅಂತ ನನಗೆ ತುಂಬ ಯೋಚನೆ ಇತ್ತು. ಈಗ ಇವ್ರಿಷ್ಟು ಹೇಳ್ತಿದ್ದಾರೆ ಅಂದಮೇಲೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ನೀವು ಖುಷಿಯಿಂದ ಹೋಗಿ ಬನ್ನಿ. ಅಬ್ಬಾ, ನೀನು ಕಡೆ ನನ್ನ ಸೊಸೆ ಅಂದರೆ ಗಂಡನ ಮಾತನ್ನ ಪರಿಪಾಲಿಸ್ತೀಯಲ್ಲ, ಅದೇ ಸಾಕು. ಲಕ್ಷ್ಮಿ, ಆ ಆ ಜಾನಕ್ಕೆ ಫೋನ್ ಮಾಡಿ ಹೇಳು ನಾವು ಬರ್ತಾ ಇದ್ದೀವಿ ಅಂತ. ಯಾರ್ಯಾರು ಬರ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾವು ಬರ್ತಾ ಇದ್ದೀವಿ ಅಂತ ಹೇಳು, ಅಮ್ಮ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರಿ ರೀ. ಏ ಗೊಣಸುಬ್ಬಿ, ನಾನು ಹೇಳಿದ್ದನ್ನೆಲ್ಲ ಬರ್ದಿದ್ಯಾ? ಬರ್ಕೋತಾ ಇದ್ದೀನಿ ಅಜ್ಜಿ. ಇಲ್ಲಾಂದ್ರೆ ಬಿಟ್ಬಿಡ್ತೀರಾ ನೀವು? ನನ್ನನ್ನೇ ಹುರ್ಕೊಂಡು ಮುಕ್ಬಿಡ್ತೀರಾ? ಅದೇನು ಅಂತ ಹೇಳಿ. ಬರೀ ಹೇಳಿ. ಆಯ್ತು, ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಖರ್ಜೂರ ಎಲ್ಲ ಆಯ್ತು. ಇನ್ನೇನು ಬೇಕು?